ಎಲ್ರಿಗೂ ನಮಸ್ಕಾರ. ನಾನು ಕರ್ನಾಟಕನ ಎಷ್ಟು ಗಟ್ಟಿಯಾಗಿ ಅಪ್ಕೊಂಡಿದ್ದೇನೆ ಅಂದರೆ, ಆ ಅಪ್ಪಗೆ ನೀವು ಕೊಟ್ಟರು, ಇವಾಗ ಅಪ್ಪಗೆ ಸಾರು ಕೊಟ್ಟರು, ನನಗೆ ಅದಷ್ಟೇ ಪ್ರೀತಿ ಕಾಣಿಸ್ತು ನನಗೆ. ಅದು ತುಂಬ ಮುಖ್ಯ. ಎಲ್ಲೇ ಹೋದರೂ ಒಂದು ಅಪ್ಪಗೆ ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. ಒಂದು ಹಾರ್ಟ್ ಬೀಟ್ ಕನೆಕ್ಷನ್ ಇದೆಯಲ್ಲ, ಅದು ತುಂಬ ಸುಲಭವಾಗಿ ಗೊತ್ತಾಗುತ್ತೆ. ಆಮೇಲೆ ನನಗೆ ಒಂದು ಪ್ರತಿ ಫಂಕ್ಷನ್ಗೆ ಹೋದಾಗಲೂ ಅನ್ಸೋದೇನೆಂದರೆ, ಅವರ್ ಯು ಇನ್ವೈಟೆಡ್ ಅಂತ, ಹೇಗೆ ನಿಮ್ಮನ್ನು ಸ್ವಾಗತಿಸ್ತಾರೆ ಅನ್ನೋದು ತುಂಬ ಮುಖ್ಯ. ಸಾಕಷ್ಟು ಫಂಕ್ಷನ್ಗಳು ಹೋದಾಗ ದೊಂಬಿ, ಗಲಾಟೆ, ನುಗ್ಗಿ ಕೊನೆಗೆ ನಮ್ಮನ್ನು ಬಿಟ್ಟರೆ ಸಾಕಪ್ಪ ಅಂತ ಅನಿಸುತ್ತೆ. ಆದರೆ ಇಲ್ಲಿ ಡಾಕ್ಟರ್ ಪರಮೇಶ್ವರ್ ಅವ್ರು ನಮ್ಮನ್ನು ಕರೆಸಿ, ಅವ್ರು ನಮ್ಮನ್ನು ಕರ್ಕೊಂಬಂದಿರೋ ರಾಯಲ್ ಟ್ರೀಟ್ಮೆಂಟ್ ಇದೆಯಲ್ಲ, ಅದು ಮತ್ತೆ ನಮ್ಮ ಅಪ್ಪನ ನೆನಪು ಮಾಡಿಸ್ತು, ನಿಮ್ಮೆಲ್ಲರ ಪ್ರೀತಿ ನೆನಪು ಮಾಡಿಸ್ತು. ನನಗೆ ವೆನ್ಎವರ್ ಐ ಸಿ ಲವ್, ನನಗೆ ಯಾರೇ ಪ್ರೀತಿ ಕೊಡಲಿ, ನನಗೆ ನಮ್ಮ ಅಪ್ಪ ಕಾಣಿಸ್ತಾರೆ, ನನ್ನ ತಾಯಿ ಕಾಣಿಸ್ತಾರೆ. ಅದು ಇವತ್ತು ನಿಮ್ಮಲ್ಲಿ ನೋಡಿದೆ ಸರ್. ಯಾಕಂದ್ರೆ ಅವ್ರು ಫಸ್ಟ್ ಬಂದ ತಕ್ಷಣ ಕೇಳಿದ್ದು, ಎದ್ದು ಬಂದರು. ಅವ್ರು ಅಷ್ಟು ದೊಡ್ಡ ವ್ಯಕ್ತಿ, ನಮಗೋಸ್ಕರ ಎದ್ದು ಬರೋದು ಏನು ನೆಸೆಸಿಟಿ ಇರಲಿಲ್ಲ. ಆದರೆ ಅವ್ರು ಎದ್ದು ಬಂದು ಕೇಳಿದ್ದು, ಏನೂ ತೊಂದರೆ ಆಗಲಿಲ್ವಲ್ಲ ನಿಮಗೆ? ಅದ್ರ ಸತ್ಯವಾಗ್ಲೂ ಏನೂ ತೊಂದರೆ ಆಗಲಿಲ್ಲ, ನೀವಿದ್ದ ಮೇಲೆ ನಮ್ಗೆ ಭಯನೇ ಇಲ್ಲ. ನಮಗೆ ದ ವೇ ಯು ಗ್ರೀಟೆಡ್ ಅಸ್, ನಮ್ಮನ್ನು ದಾರಿ ಉದ್ದಕ್ಕೂ DCP ದೇವರಾಜ್ ಅವರು ಮಾತಾಡಿಸ್ಕೊಂಡು ಅವರ ಅನುಭವದ ಮಾತುಗಳ ಜೊತೆ ನಮ್ಮ ಪ್ರಯಾಣ ಶುರುವಾಗಿದ್ದು. ದ ವೇ ನನ್ನನ್ನು ಗ್ರೀಟ್ ಮಾಡ್ಕೊಂಡು ಅಲ್ಲಿಂದ ದಾರಿ ಉದ್ದಕ್ಕೂ ಇಟ್ ವಾಸ್ ಎ ರಾಯಲ್ ಎಂಟ್ರಿ ಟು ಮೀ. ಪ್ರೇಮ್ ಲೋಕದಲ್ಲಿ ಬಂದಂಗೆ ನಾನು ರಣಧೀರ್ನಾಗೆ ಬಂದಿರೋದು ಇವತ್ತು, ಅದರಲ್ಲಿ ಎರಡನೇ ಮಾತೇ ಇಲ್ಲ ಅದರಲ್ಲಿ. ಆಮೇಲೆ ಯಾವುದೇ ಆಗಲಿ, ಈ ಶಿಸ್ತು ಎಲ್ಲಿ ಶಿಸ್ತಿರುತ್ತೋ, ಎಲ್ಲಿ ಡಿಸಿಪ್ಲಿನ್ ಇರುತ್ತೋ, ಅಲ್ಲಿ ಸಂಪ್ರದಾಯ, ಕಲ್ಚರ್ ಬಾವುಟ ಆರಿಸುತ್ತೆ ಅನ್ನೋದಕ್ಕೆ ಈ ಫಂಕ್ಷನ್ ಕಾಣಿಸುತ್ತೆ ನನಗೆ. ಐ ಕ್ಯಾನ್ ಸಿ ದ ಡಿಸಿಪ್ಲಿನ್, ದ ವೇ ದಿಸ್ ಫಂಕ್ಷನ್ ಇಸ್ ಅರೇಂಜ್ಡ್. ಆಚೆ ಕರ್ಕೊಂಬಂದಿರೋ ರೀತಿ ಇರ್ಬೋದು, ಇಲ್ಲಿ ಒಳಗೆ ಬಂದಿರೋದು ಇರ್ಬೋದು, ದ ವೇ ಇಟ್ ಇಸ್ ಆರ್ಗನೈಸ್ಡ್ ಅಲ್ಲ, ಅದು ಸಾರ್ಗೆ ಈ ಊರ ಮೇಲಿರೋ ಪ್ರೀತಿ ತೋರಿಸುತ್ತೆ, ಈ ಜನಗಳ ಮೇಲಿರೋ ಗೌರವ ತೋರಿಸುತ್ತೆ. ಎಲ್ಲಿ ಸಂಪ್ರದಾಯ, ನಮ್ಮ ಕಲ್ಚರ್, ಈ ಡಿಸಿಪ್ಲಿನ್ ಇದೆಯಲ್ಲ, ಈ ಊರು ದಸರಾ ಇದಕ್ಕಿಂತ ಹೆಚ್ಚಾಗಿ ಆಚರಿಸುತ್ತೆ. ಮೈಸೂರಿಗೆ ಹತ್ತತ್ರ ಈ ದಸರಾ ಕಾಣಿಸ್ತಾ ಇದೆ ಇವತ್ತು ಅಂತ ಅನಿಸುತ್ತೆ ನನಗೆ. ಎಷ್ಟೋ ಫಂಕ್ಷನ್ಗಳು ಹೋಗ್ತೀವಿ ನಾವು ಕೂಡ, ಸತ್ಯವಾಗ್ಲೂ ಹೇಳ್ತೀನಿ, ನಿಜವಾದ ನಗು ಎಲ್ಲ ಸರಿ ಇರೋದಿಲ್ಲ, ಆದರೆ ನಗಲೇಬೇಕು ಸ್ಟೇಜಿಗೆ ಬಂದಾಗ ಅಂತ ಇರುತ್ತೆ. ಬಟ್ ನಿಮಗೆ ಇವತ್ತು ಕಾಣಿಸಿರೋದು ನನ್ನ ಹೃದಯದಲ್ಲಿರೋ ನಗು ಇವತ್ತು ಕಾಣಿಸುತ್ತೆ ನನಗೆ. ಯು ಕ್ಯಾನ್ ಸಿ ಮೈ ಲಾಫ್ಟರ್, ಮೈ ಸ್ಮೈಲ್. ನನಗೆ ನಮ್ಮ ಅಪ್ಪ ನೆನಪಾದರೆ ಈ ಜೀವ ಸಾರ್ಥಕ ಅಂತ ಅನಿಸುತ್ತೆ ಪ್ರತಿ ಸಾರಿ. ಈ ಕರ್ನಾಟಕ ಸಾಂಗ್ ಮಾಡಬೇಕಾದ್ರೂ ಅಷ್ಟೇ, ದ ವೇ ಆ್ಯಂಡ್ ಈ ಜನ ಕೊಟ್ಟರು ಪ್ರೀತಿ. ನನ್ನ ಪಿಕ್ಚರ್ಗಳು ಇಲ್ಲಿ ಪ್ರತಿ ಸಾರಿ ಎಲ್ಲರದು ಒಂದು ಥಿಯೇಟ್ರಲ್ಲಿ ನೋಡಿದ್ರೆ, ತುಮಕೂರು ಜನ ನಂದು ಎರಡೆರಡು ಥಿಯೇಟ್ರಲ್ಲಿ ಸಿನಿಮಾ ನೋಡೋರು. ಅವಾಗ 2 ಥಿಯೇಟ್ರ್ ತುಂಬಿಕೊಂಡು ತುಳುಕೋದು, ಒಂದು ಥಿಯೇಟ್ರ್ ಬಂದರೆ ಇನ್ನೊಂದು ಥಿಯೇಟ್ರ್ ಬಂದು ಜಗಳ ಮಾಡಿ ಸಿನಿಮಾ ತೊಗೊಂಡೋಗಿದ್ದ ದಿವಸಗಳು ಉಂಟು. ಒಟ್ಟಿನಲ್ಲಿ ನೀವೆಲ್ಲ ಅದೃಷ್ಟ ಮಾಡಿದಿರಿ ರೀ. ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್ ಆಸ್ ಯುವರ್ ಮಿನಿಸ್ಟರ್, ಆ್ಯಂಡ್ ವಿ ಆರ್ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಹೋಮ್ ಮಿನಿಸ್ಟರ್ ಸರ್. ಆ್ಯಂಡ್ ತುಂಬ ಖುಷಿ ಕೊಡುತ್ತೆ ಸರ್, ಬೀಯಿಂಗ್ ಸಚ್ ಎ ರಾಯಲ್ ಪರ್ಸನ್, ದ ವೇ ಯು ಹವ್ ಬ್ರಾಟ್ ಅಸ್ ಹಿಯರ್, ದ ವೇ ಯು ಹವ್ ರೆಸ್ಪೆಕ್ಟೆಡ್ ಅಸ್. ಹೆಡ್ಸ್ ಆಫ್ ಟು ಯು ಸರ್. ಹಾಗೆ ರವಿ ಸರ್, ಎಲ್ಲರೂ ಕೇಳುವಂತಹ ಒಂದು ಪ್ರಶ್ನೆ, ಎಲ್ಲ ವೇದಿಕೆಯಲ್ಲೂ ಎಲ್ಲೇ ಹೋದರೂ ನನಗೆ ಗೊತ್ತು ನೀವು ಕೇಳಿಬಿಟ್ಟಿರ್ತೀರಿ ಈ ಪ್ರಶ್ನೆನ ಸುಮಾರು ಸಾರಿ. ಪ್ರೇಮಲೋಕ, ಮತ್ತೊಂದು ಪ್ರೇಮಲೋಕ ಯಾವಾಗ ನಮ್ಮ ಮುಂದೆ ತರ್ತೀರಿ? ಪ್ರೇಮಲೋಕ ಅನ್ನೋದು ಹಾಡುಗಳು ಸಿದ್ಧವಾಗಿದೆ, ಅದಕ್ಕೆ ಲೊಕೇಶನ್ ಸಿದ್ಧ ಆಗ್ತಿಲ್ಲ. ಇವತ್ತು ಇರೋ ಇದಕ್ಕೆ ನಾನು ಅಂದ್ಕೊಂಡಿರೋ ಕತೆಗೆ ಲೊಕೇಶನ್ ಸಿದ್ಧ ಆಗ್ತಿಲ್ಲ. ಹಾಡುಗಳು ಲಾಸ್ಟ್ ಇಯರೇ ಹತ್ತತ್ರ ರೆಡಿ ಮಾಡಾಯ್ತು, ಹತ್ತತ್ರ 24 ಹಾಡು ರೆಡಿ ಮಾಡಿದ್ದೀವಿ. ಬಟ್ ಅದರಲ್ಲಿ ಪ್ರಾಬ್ಲಮ್ ಬರ್ತಾ ಇರೋದೇನು ಅಂದರೆ, ಅದು ಇಡೀ ಜನಗಳ ಮಧ್ಯೆನೇ ಮಾಡೋವಂಥ ಸಿನಿಮಾ ಕತೆ ಬರೆದಿರೋದ್ರಿಂದ ಅದು ಜನಗಳೇ ತುಂಬ ಕೋಆಪ್ರೇಟ್ ಮಾಡಬೇಕಿದ್ರೆ ಸಿನಿಮಾ ಆಗೋದೇ ಇಲ್ಲ ಅದು. ಯಾಕಂದರೆ ಆನ್ ದ ಸ್ಟ್ರೀಟ್ಸ್ ನಡೆಯೋಂಥ ಸ್ಟೋರಿ ಅದು. ಅದು ಒಂದು 2-3 ಪ್ರಯತ್ನ ಮಾಡಿದ್ವಿ, ಬಟ್ ಸ್ಟ್ರೀಟ್ಸ್ನ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಆ್ಯಂಡ್ ಇವತ್ತಿರೋ ಟ್ರಾಫಿಕ್ ಮಧ್ಯ ಇಟ್ ಈಸ್ ಕ್ರಿಯೇಟಿಂಗ್, ನಾವು ಅಂದ್ಕೊಂಡಂಗೆ ಹಾಡುಗಳು ಚಿತ್ರೀಕರಣ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೊಂದು ಊರೇ ಕಟ್ಟಬೇಕಾಗಿ ಬರ್ಬೋದು, ಅದಕ್ಕೊಂದು ಜಾಗನೇ ನಾವೇ ಸೃಷ್ಟಿ ಮಾಡಬೇಕಾಗಿ ಬರ್ಬೋದು. ಅದರಿಂದ ಸ್ವಲ್ಪ ಅದು ನಾವು ಅಂದ್ಕೊಂಡಿದ್ದ ತಡ ಆಯಿತು, ಅದು ಆಗ್ತಿಲ್ಲ. ಬಟ್ ಸಾಂಗ್ಸ್ ರೆಡಿ ಆಗಿದೆ. ಬಟ್ ಈಗ ಇನ್ ಬಿಟ್ವೀನ್ ಅದ್ರ ಮಧ್ಯೆ ಐ ಆಮ್ ಗಾಡ್ ದ ಕ್ರೇಜಿ ಅಂತ ಶುರು ಮಾಡಿದ್ದೀನಿ. ಅದು ಕೂಡ ಸಾರ್ ಹೇಳ್ದಂಗೆ ಎಕ್ಸ್ಪೆರಿಮೆಂಟಲ್ಲು, ಫಸ್ಟ್ ಆಫ್ ಇಟ್ಸ್ ಕೈಂಡ್ ಸಿನಿಮಾ ಆಗುತ್ತೆ. ಆ್ಯಂಡ್ ಎದೆ ತಟ್ಕೊಂಡು ಹೇಳ್ತೀನಿ, 2026 ನಂದೇ ವರ್ಷ ಆಗುತ್ತೆ ಆ ಸಿನಿಮಾ ಅಂತ.
ತುಮಕೂರು ಜೋರಾದ ಚಪ್ಪಾಳೆ. ಕನಸುಗಾರ ಸೃಷ್ಟಿಕರ್ತಾರೆ ಹೇಳಿರ್ಬೇಕಾದ್ರೆ ಇನ್ನೇನು ಬೇಕು ಹೇಳಿ. ಸರ್, ನಾಡ ಹಬ್ಬ ದಸರಾ ದಿನ ಬಂದಿದ್ದೀರಿ. ಆ ತಾಯಿ ಚಾಮುಂಡೇಶ್ವರಿ ಕನ್ನಡ ನಾಡಿನ ಅಧಿದೇವತೆ, ನಿಮ್ಮ ಮೇಲೆ ಎಲ್ಲರ ಪ್ರೀತಿ ಯಾವಾಗಲೂ ಸದಾ ಇದ್ದೇ ಇದೆ. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇನ್ನು ನಮ್ದೆಲ್ಲರದು ಸೇರಿಸಿ ನಿಮಗೆ ಕೊಟ್ಟು ನಿಮ್ಮ ಸಿನಿಮಾಗಳು ಯಶಸ್ವಿಯಾಗಿ ಪ್ರದರ್ಶನ ಆಗೋ ಥರ ಆಗಲಿ. ಫಸ್ಟ್ ಪರ್ಸನ್ ಫಸ್ಟ್ ಸೀಟ್ ಅದು ನಾನೇ ಆಗಿರ್ತೀನಿ ಸರ್. ನಾನು ದೇವ್ರ ಹತ್ರ ಇವತ್ತರೆಗೂ ಕೇಳ್ಕೊಂಡಿರೋದು ಏನು ಗೊತ್ತಾ, ಜೋಬ್ ತುಂಬ ದುಡ್ಡು ಕೇಳಲೇ ಇಲ್ಲ, ಎದೆ ತುಂಬ ಪ್ರೀತಿ, ಮನಸ್ಸು ತುಂಬ ಪ್ರೀತಿ ಕೊಡ್ತಾರೆ ಅಲ್ಲ, ಆ ಶಿಲ್ಲೆ ಈ ಚಪ್ಪಾಳೆ ಬಿಟ್ಟರೆ ಬೇರೆ ಏನು ಬೇಡ ನನಗೆ. ಅದು ಸಾಕಷ್ಟು. ಈ 40 ವರ್ಷದ ಪ್ರಯಾಣದಲ್ಲಿ ಈ ಮನಸ್ಸು ತುಡ್ದಿರೋದು ಹೊಡ್ಕೊಂಡಿರೋದೆಲ್ಲ ಈ ಪ್ರೀತಿಗೆ ಅಷ್ಟೇ. ಆ್ಯಂಡ್ ಐ ಆಮ್ ಹ್ಯಾಪಿ ವೆನ್ ಎವರ್ ಐ ಸೀ ದಿಸ್ ಲವ್. ಆ್ಯಂಡ್ ಈ ಪ್ರೀತಿ ನೋಡಿದಾಗೆಲ್ಲ ನಾನು ಭೂಮಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನನ್ನ ತಂದೆ ತಾಯಿ ನೆನಪು ಆಗೇ ಆಗ್ತಾರೆ. ಆ್ಯಂಡ್ ಎವ್ರಿ ಟೈಮ್ ಐ ಫೀಲ್ ಮೈ ಫಾದರ್ ಇಸ್ ಬ್ಯಾಕ್ ವಿತ್ ಮೀ ವೆನ್ ಐ ಸೀ ದಿ ಲವ್ ಆಫ್ ದಿಸ್ ಪೀಪಲ್. ಆ್ಯಂಡ್ ಅದು ನನಗೆ ಆ ಸಮಯ, ಆ ಕ್ಷಣ, ಪ್ರತಿ ಕ್ಷಣ ನನ್ನ ಮತ್ತೆ ಉರ್ದುಂಬಿಸುತ್ತೆ, ಪ್ರೀತಿ ಜಾಸ್ತಿ ಆಗುತ್ತೆ. ಸಿನಿಮಾ ಮೇಲೆ ಆಟ ಛಲ, ಜೇಬಲ್ಲಿ ಎಷ್ಟೇ ದುಡ್ಡು ಕಡಿಮೆ ಆದರೂ ಅದ್ರ ಆಟ ಅಂತೂ ಕಡಿಮೆ ಆಗಿಲ್ಲ ನನಗೆ. ಸಿನಿಮಾ ಯಾವತ್ತೂ ಸಿನಿಮಾ ಥರನೇ ಮಾಡೋದು. ನಾನು ಯಾವತ್ತೂ ಹೇಳ್ತೀನಿ, ನನ್ನ ಕುಟುಂಬಕ್ಕೆ ಬೇಕಾದ್ರೆ ನಾನು ಮೋಸ ಮಾಡಿರ್ಬೋದು, ಆದರೆ ಸಿನಿಮಾಗೆ ಮಾತ್ರ ನಾನು ಯಾವತ್ತೂ ಮೋಸ ಮಾಡೋದು ಇಲ್ಲ, ಮಾಡೋಕ್ಕೆ ಬರೋದು ಇಲ್ಲ ನನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಬರ್ಲಿ ತುಮಕೂರು ಜೋರಾದ 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 ಚಪ್ಪಾಳೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಯಾವಾಗಲೂ ಹೀಗೆ ಇರಲಿ. ರವಿ ಸರ್ ಹಿಮ್ಸೆಲ್ಫ್ ಇಸ್ ಅ ಇನ್ಸ್ಟಿಟ್ಯೂಷನ್. ಅವ್ರ ಜೊತೆ 1 ಅವರ್ 2 ಅವರ್ ಕೂತ್ಕೊಂಡು ಯಾರೇ ಮಾತಾಡಿದ್ರು ಅವ್ರ ಲೈಫಿನ ಬಗ್ಗೆ ಇರೋ ಪರ್ಸೆಪ್ಷನ್ ಎಲ್ಲನೂ ಚೇಂಜ್ ಆಗುತ್ತೆ. ಬಣ್ಣದ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಲೈಕ್ ದ ವೇ ವಿ ಸೇ ಹಿ ಈಸ್ ಅ ಕ್ರೇಜಿ ಸ್ಟಾರ್ ಹಿಮ್ಸೆಲ್ಫ್. ಬರಲಿ ಜೋರ್ ಚಪ್ಪಾಳೆ ಮತ್ತೊಂದು ಸಾರಿ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಸಾರಿ ನಿಮ್ಮನ್ನು ವೇದಿಕೆ ಮೇಲೆ ಕರಿತೀನಿ, ಕೂತ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಬರಲಿ ಜೋರಾದ ಚಪ್ಪಾಳೆ ತುಮಕೂರು. ಥ್ಯಾಂಕ್ ಯು ಸರ್.